ಆದಿಕಾಂಡ ಅಧ್ಯಾಯ 14. ಆ ದಿನಗಳಲ್ಲಿ ಬಾಬಿಲೋನಿನ ಅರಸ ಅಮ್ರಫೇಲನು, ಎಲಾಸಾರಿನ ಅರಸ ಅರಿಯೋಕನು, ಎಲಾಮಿನ ಅರಸ ಕೇದರ್ಗೊಮಾರನು ಮತ್ತು ಗೊಯಿಮದ ಅರಸ ತಿದ್ಗಾಲನು, ಈ ನಾಲ್ವರು ಈಗ ಲವಣ ಸಮುದ್ರ ಎನಿಸಿಕೊಳ್ಳುವ ಸಿದ್ದೀಮ್ ತಗ್ಗು ಪ್ರದೇಶದಲ್ಲಿ ಒಂದುಗೂಡಿದ್ದ ಸೊದೋಮಿನ ಅರಸ ಬೆರಗ, ಗೊಮೋರದ ಅರಸ ಬಿರ್ಷಗ, ಅದ್ಮಹದ ಅರಸ ಶೀನಾಬ, ಜೊಬೋಯಿಮನ ಅರಸ ಶೆಬೇಬರ, ಬೆಲಗಿನ ಅಂದರೆ ಚೋಗರದ ಅರಸ ಈ ಐವರೊಡನೆ ಯುದ್ಧ ಮಾಡಿದರು. ಬೆರಗ ಮೊದಲಾದ ಈ 5 ಅರಸರು 12 ವರ್ಷಗಳ ಕಾಲ ಕೆದೊರ್ಲಾಗೊಮಾರನಿಗೆ ಅಧೀನರಾಗಿ ಇದ್ದರು. 13ನೆಯ ವರ್ಷದಲ್ಲಿ ತಿರುಗಿ ಬಿದ್ದರು. 14ನೆಯ ವರ್ಷದಲ್ಲಿ ಕೆದೊರ್ಲಾಗೊಮಾರನು ಮತ್ತು ಅವನಿಗೆ ಸೇರಿದ ರಾಜರು ಬಂದು ಅಷ್ಟರೋತ್, ಕರ್ನಾಯಿಮ್ ಎಂಬಲ್ಲಿ ರೆಫಾಯರನ್ನು, ಹಾಮ್ ಎಂಬಲ್ಲಿ ಎಮೀಯರನ್ನು ಸೋಲಿಸಿದರು. ಇದಲ್ಲದೆ ಏದೋಮ್ ಗುಡ್ಡ ಪ್ರಾಂತ್ಯದಲ್ಲಿ ವಾಸವಾಗಿದ್ದ ಹೊರಿಯರನ್ನು ಅಲ್ಲೇ ಸೋಲಿಸಿ ಮರಳುಗಾಡಿಗೆ ಹತ್ತಿರವಿರುವ ಎಲ್ಫಾರಾನಿನವರೆಗೂ ಹಿಂದಟ್ಟಿದರು. ಅನಂತರ ಎನ್ಮಿಷಟ್ ಎನ್ನಲ್ಪಟ್ಟ ಕಾದೇಶಿಗೆ ಹಿಂದಿರುಗಿ ಬಂದು ಅಮಲೇಕ್ಯರ ಸಮಸ್ತ ನಾಡನ್ನು ಮತ್ತು ಹಚಾಚೂನ್ ತಾಮರಿನಲ್ಲಿ ವಾಸವಾಗಿದ್ದ ಅಮೋರಿಯರನ್ನು ಜಯಿಸಿದರು. ಆಗ ಸೊದೋಮ್, ಗೊಮೋರ, ಆದ್ಮಹ, ಚೆಬೂಯಿಮ್, ಜೋಗರ್ ಎಂಬ ಬೇಲಗ್ ಈ ಪಟ್ಟಣಗಳ ರಾಜರು ಹೊರಟು ಅವರಿಗೆದುರಾಗಿ, ಅಂದರೆ ಎಲಾಮಿನ ಅರಸ ಕೆದರ್ಲೋಗೊಮರ್, ಗೋಯಿಯದ ಅರಸ ತಿದ್ಗಾಲ, ಬಾಬಿಲೋನಿನ ಅರಸ ಅಮ್ರಫೇಲ, ಎಲ್ಲಾಸಾರಿನ ಅರಸ ಅರಿಯೋಕ ಇವರಿಗೆ ವಿರುದ್ಧವಾಗಿ ಸಿದ್ದೀಮ್ ತಗ್ಗು ಪ್ರದೇಶದಲ್ಲಿ ತಮ್ಮ ದಂಡನ್ನು ನಿಲ್ಲಿಸಿದರು. ಹೀಗೆ 4 ಮಂದಿ ರಾಜರು 5 ಮಂದಿ ರಾಜರನ್ನು ಎದುರಿಸಿದರು. ಆ ಸಿದ್ದೀಮ್ ತಗ್ಗಿನಲ್ಲಿ ಕಲ್ಲರಗಿನ ಕೆಸರುಗುಣಿಗಳು ಬಹಳ ಇದ್ದವು. ಸೊದೋಮ್ ಗೊಮೋರದ ರಾಜರ ಕಡೆಯವರು ಹಿಮ್ಮೆಟ್ಟಿ ಓಡಿ ಹೋಗುವಾಗ ಆ ಗುಣಿಯಲ್ಲಿ ಬಿದ್ದು ಸತ್ತರು. ಉಳಿದವರು ಬೆಟ್ಟಗಳಿಗೆ ಓಡಿ ಹೋದರು. ಗೆದ್ದ ಆ 4 ರಾಜರು ಸೊದೋಮ್ ಮತ್ತು ಗೊಮೋರ ಪಟ್ಟಣಗಳನ್ನು ಸೂರೆ ಮಾಡಿದರು. ಅವುಗಳಲ್ಲಿದ್ದ ಆಸ್ತಿಪಾಸ್ತಿಯನ್ನು, ದವಸ ಧಾನ್ಯಗಳನ್ನು ದೋಚಿಕೊಂಡು ಹೋದರು. ಸೊದೋಮಿನಲ್ಲಿ ವಾಸವಾಗಿದ್ದ ಅಬ್ರಾಮನ ತಮ್ಮನ ಮಗ ಲೋಟನನ್ನು ಅವನ ಆಸ್ತಿಪಾಸ್ತಿ ಸಹಿತ ಹಿಡಿದುಕೊಂಡು ಹೋದರು. ತಪ್ಪಿಸಿಕೊಂಡು ಓಡಿ ಹೋದವರಲ್ಲಿ ಒಬ್ಬ ವ್ಯಕ್ತಿ ಇಬ್ರಿಯನಾದ ಅಬ್ರಾಮನ ಬಳಿಗೆ ಬಂದು ನಡೆದದ್ದನ್ನು ತಿಳಿಸಿದನು. ಅಬ್ರಾಮನು ಅಮೋರಿಯನಾದ ಮಮ್ರೆಯನ ತೋಪಿನ ಬಳಿ ವಾಸವಾಗಿದ್ದನು. ಮಮ್ರೆಯನಿಗೆ ಎಷ್ಕೋಲ ಮತ್ತು ಅನೇರ ಎಂಬ ಸಹೋದರರಿದ್ದರು. ಇವರಿಗೂ ಅಬ್ರಾಮನಿಗೂ ಒಪ್ಪಂದವಿತ್ತು. ಅಬ್ರಾಮನು ತನ್ನ ತಮ್ಮನ ಮಗ ಸೆರೆಗೆ ಸಿಕ್ಕಿರುವುದನ್ನು ಕೇಳಿ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದು ಸುಶಿಕ್ಷಿತರಾದ 318 ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟನು. ಈ 4 ಮಂದಿ ರಾಜರನ್ನು ದಾನೂರಿನವರೆಗೂ ಹಿಂದಟ್ಟಿದನು. ಅಲ್ಲಿ ತನ್ನ ದಂಡನ್ನು ಇಬ್ಬಾಗವಾಗಿ ವಿಂಗಡಿಸಿ ರಾತ್ರಿ ವೇಳೆಯಲ್ಲಿ ಶತ್ರುಗಳ ಮೇಲೆ ಬಿದ್ದು ಸೋಲಿಸಿದನು. ಅಲ್ಲದೆ ದಮಸ್ಕಸ್ ಪಟ್ಟಣದ ಉತ್ತರಕ್ಕಿರುವ ಹೋಬ ಊರಿನ ತನಕ ಹಿಂದಟ್ಟಿದನು. ಆ ರಾಜರು ಅಪಹರಿಸಿದ್ದ ಎಲ್ಲಾ ವಸ್ತುಗಳನ್ನು ಕಿತ್ತುಕೊಂಡನು. ತನ್ನ ತಮ್ಮನ ಮಗನಾದ ಲೋಟನನ್ನು ಬಿಡುಗಡೆ ಮಾಡಿದನು. ಅವನ ಆಸ್ತಿಪಾಸ್ತಿಯನ್ನು, ಸೆರೆಯಲ್ಲಿದ್ದ ಮಹಿಳೆಯರನ್ನು ಮತ್ತು ಇತರರನ್ನೂ ಬಿಡಿಸಿಕೊಂಡು ಹಿಂದಿರುಗಿದನು. ಅಬ್ರಾಮನು ಕೆದರ್ಲೋಗೊಮೋರನನ್ನು ಅವನೊಂದಿಗಿದ್ದ ರಾಜರನ್ನು ಸೋಲಿಸಿ ಬಂದಾಗ ಸೊದೋಮಿನ ಅರಸನು ಅವನನ್ನು ಶಾವೆ ತಗ್ಗಿನಲ್ಲಿ ಭೇಟಿಯಾಗಲು ಬಂದನು. ಸಲೇಮಿನ ಅರಸನು ಪರಸ್ಪರ ದೇವರ ಯಾಜಕನೂ ಆಗಿದ್ದ ಮೆಲ್ಕಿಸದೇಕನೂ ಸಹ ಅಲ್ಲಿಗೆ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಅರ್ಪಿಸಿ ಅಬ್ರಾಮನಿಗೆ ಇಂತೆಂದು ಆಶೀರ್ವಾದ ಮಾಡಿದನು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಪರಸ್ಪರ ದೇವರ
ಆಶೀರ್ವಾದ ಅಬ್ರಾಮನಿಗಿರಲಿ. ನಿನ್ನ ಶತ್ರುಗಳನ್ನು ನಿನ್ನ ಕೈವಶ ಮಾಡಿದ ಆ ಪರಸ್ಪರ ದೇವರಿಗೆ ಸ್ತೋತ್ರವಾಗಲಿ. ಅಬ್ರಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ ಭಾಗವನ್ನು ಮೆಲ್ಕಿಸೆದೇಕನಿಗೆ ಕೊಟ್ಟನು. ಸೊದೋಮಿನ ಅರಸನು ಅಬ್ರಹಾಮನಿಗೆ, ನೀನು ಬಿಡಿಸಿ ತಂದ ಜನರನ್ನು ನನಗೆ ಕೊಡು, ಆಸ್ತಿ ಪಾಸ್ತಿಯನ್ನು ನೀನೇ ಇಟ್ಟುಕೋ ಎಂದನು. ಅದಕ್ಕೆ ಅಬ್ರಾಮನು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಪರಸ್ಪರ ದೇವರ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ, ನಿನಗೆ ಸೇರಿದವುಗಳಲ್ಲಿ ಯಾವುದನ್ನು ಒಂದು ದಾರವನ್ನಾಗಲಿ ಕೆರದ ಬಾರನ್ನಾಗಲಿ ನಾನು ತೆಗೆದುಕೊಳ್ಳುವುದಿಲ್ಲ. ನನ್ನಿಂದ ಅಬ್ರಾಮನು ಐಶ್ವರ್ಯವಂತನಾದ ಎಂದು ಹೇಳಿಕೊಳ್ಳುವುದಕ್ಕೂ ನಿನಗೆ ಆಸ್ಪದ ಇರಬಾರದು. ನನಗೆ ಏನೂ ಬೇಡ, ಆಳುಗಳು ತಿಂದದ್ದು ಸಾಕು. ನನ್ನ ಜೊತೆಗಾರರಾದ ಅನೇರ, ಎಷ್ಕೋಲ ಮತ್ತು ಮಮ್ರೆ ಅವರಿಗೆ ಬರತಕ್ಕ ಪಾಲು ಮಾತ್ರ ಅವರಿಗೆ ಸೇರಲಿ ಎಂದು ಹೇಳಿದನು. ಪ್ರಭುವಿನ ವಾಕ್ಯ.